ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿಯ ಆತ್ಮೀಯ ಎಲ್ಲ ಕಾರ್ಯಕರ್ತರೇ, ರಾಜ್ಯ ಪದಾಧಿಕಾರಿಗಳೇ, ಜಿಲ್ಲಾ ಪದಾಧಿಕಾರಿಗಳೇ, ತಾಲೂಕು ಸಮಿತಿಯ ಪದಾಧಿಕಾರಿಗಳೇ, ಶಿಕ್ಷಕ ಮಿತ್ರರೇ, ವಿದ್ಯಾರ್ಥಿಗಳೇ ಮತ್ತು ಪೋಷಕರೇ, ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ ಕಳೆದ 5 ವರ್ಷಗಳಿಂದ ಅಂದರೆ 2020 ಫೆಬ್ರವರಿಯಿಂದ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಅಂಗವಾಗಿ ನಾವೊಂದು ಆನ್ಲೈನ್ ರಸಪ್ರಶ್ನೆ ಸ್ಪರ್ಧೆಯನ್ನು ಮಾಡಿಕೊಂಡು ಬರ್ತಾಯಿದ್ದೀವಿ. ಸೊ ಈ ವರ್ಷ ಅದು 6ನೇ ವರ್ಷದ ಕಾರ್ಯಕ್ರಮ ನಡೀತಾ ಇದೆ. ನೋಂದಾಯಿಸ್ಕೊಂಡಿರುವಂಥ ಎಲ್ಲ ವಿದ್ಯಾರ್ಥಿಗಳು ನಿನ್ನೆ ಟ್ರಯಲ್ ಬರೆದಿದ್ದಾರೆ. ಇವತ್ತು ಸಂಜೆ 6 ಗಂಟೆಗೆ ಈ ಗುಂಪಿನಲ್ಲಿ ತಾವು ಯಾವ್ಯಾವ ವಾಟ್ಸಪ್ ಗ್ರೂಪಲ್ಲಿ ಇದ್ದೀರೋ ಅಲ್ಲೆಲ್ಲ ಆ ಲಿಂಕನ್ನು ಹಾಕಲಾಗುತ್ತೆ. ಆ ಲಿಂಕು 7 ಗಂಟೆಗೆ ಕೆಲಸವನ್ನು ಪ್ರಾರಂಭ ಮಾಡುತ್ತೆ, ಅಂದರೆ ಓಪನ್ ಆಗಿರುತ್ತೆ. ತಾವು ಲಿಂಕ್ ಒತ್ತಕ್ಕೆ ಮುಂಚೆ ತಾವು ಮನೆಗೆ ಹೋದ ತಕ್ಷಣ ಮೊಬೈಲನ್ನು ಫುಲ್ ಚಾರ್ಜ್ ಮಾಡ್ಕೊಳ್ಳಿ, ಡಾಟಾ ಇರೋಂಗೆ ನೋಡ್ಕೊಳ್ಳಿ, ಎಲ್ಲಿ ಕನೆಕ್ಟಿವಿಟಿ ಚೆನ್ನಾಗಿದೆಯೋ ಅಲ್ಲಿ ಕೂತ್ಕೊಳ್ಳಿ. ಆಮೇಲೆ ಕರೆಕ್ಟಾಗಿ 7 ಗಂಟೆಗೆ ಆ ಲಿಂಕ್ ಒತ್ತಿದರೆ ನಿಮಗೆ ಅದು ಓಪನ್ ಆಗುತ್ತೆ. ಅಲ್ಲಿ ನಿಮ್ಮ ಹೆಸರು, ತರಗತಿ, ಶಾಲೆ, ಮೊಬೈಲ್ ನಂಬರು, ಜಿಲ್ಲೆ, ತಾಲೂಕು, ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೋಬೇಕು ಮತ್ತು ತರಗತಿಯನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಉಳಿದಿದ್ದೆಲ್ಲ ನಿಮ್ಮ ಶಾಲೆ ಹೆಸರು ನೀವೇ ಟೈಪ್ ಮಾಡಬೇಕಾಗುತ್ತೆ, ತಾಲೂಕು ಹೆಸರು ಟೈಪ್ ಮಾಡಬೇಕಾಗುತ್ತೆ, ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ, ಮೊಬೈಲ್ ನಂಬರ್ ಎಂಟ್ರಿ ಮಾಡಬೇಕು. ಇಷ್ಟು ಆದ ನಂತರ ನೀವು ಅಲ್ಲಿ ಬಟನ್ ಪ್ರೆಸ್ ಮಾಡಿದರೆ ಕಂಗ್ರ್ಯಾಚುಲೇಷನ್ಸ್ ಅಂತ ಬಂದುಬಿಟ್ಟು ನಿಮಗೆ ಈ ರಸಪ್ರಶ್ನೆಯ 50 ಪ್ರಶ್ನೆಗಳು ಓಪನ್ ಆಗ್ತವೆ. ಒಂದೊಂದು ಪ್ರಶ್ನೆಯನ್ನು ಕನ್ನಡ, ಇಂಗ್ಲೀಷ್ ಎರಡರಲ್ಲೂ ಇರುತ್ತೆ. ಅದನ್ನು ನೀಟಾಗಿ ಓದ್ಕೊಂಡ್ಮೇಲೆ ಕೆಳಗಡೆ ಒಂದು ಸ್ಮಾಲ್ ಬಟನ್ ಕಾಣುತ್ತೆ, ಅದು ಒತ್ತಿದರೆ 4 ಆಯ್ಕೆಗಳಿರ್ತವೆ. ಅದರಲ್ಲಿ ಯಾವ ಸರಿ ಅಂತ ನೀವು ಯೋಚನೆ ಮಾಡಿಬಿಟ್ಟು ಅದನ್ನು ಸೆಲೆಕ್ಟ್ ಮಾಡಿ. ಹೀಗೆ ಒಟ್ಟು 50 ಪ್ರಶ್ನೆಗಳಿದೆ. 50 ಪ್ರಶ್ನೆಗಳನ್ನು ಕೂಡ ತಾವು ಅಟೆಂಡ್ ಮಾಡಿದ್ಮೇಲೆ ಸಬ್ಮಿಟ್ ಅನ್ನುವ ಒಂದು ಬಟನ್ ಒತ್ತಿದರೆ ಸಬ್ಮಿಟ್ ಆಗುತ್ತೆ. ಆಮೇಲೆ ವ್ಯೂ ಸ್ಕೋರ್ ಅಂತ ಕೇಳುತ್ತೆ, ಅದನ್ನು ಒತ್ತಿದರೆ ನಿಮ್ಮ ಸ್ಕೋರ್ ಎಷ್ಟಾಗಿದೆ ಅಂತ ಗೊತ್ತಾಗುತ್ತೆ. ಒಂದು ಭಾಳ ಮುಖ್ಯವಾಗಿ ತಾವು ಒಂದೇ ಸರಿ ಅಟೆಂಡ್ ಮಾಡಬೇಕು, ಯಾರೂ 2 ಸರಿ ಅಟೆಂಡ್ ಮಾಡಬಾರ್ದು. 2 ಸರಿ ಅಟೆಂಡ್ ಮಾಡಿದ್ರೆ ಡಿಸ್ಕ್ವಾಲಿಫೈ ಮಾಡ್ತೀವಿ. ತಾವು ಒಂದೇ ಮೊಬೈಲ್ನಲ್ಲಿ 1 ಸಾರಿ ಅಷ್ಟೇ ಅಟೆಂಡ್ ಮಾಡಬೇಕು. ಜಾಸ್ತಿ ಮಾಡಿದರೆ ನಮಗೆ ಗೊತ್ತಾಗುತ್ತೆ. ಹಾಗಾಗಿ ನಿಧಾನವಾಗಿ ಅದನ್ನು ಅಟೆಂಡ್ ಮಾಡಿ. ಇವತ್ತು ತಾವೇನು ಬರಿತೀರಾ ಅದರ ಆಧಾರದಲ್ಲಿ ನಾವು ಪ್ರತಿ ಜಿಲ್ಲೆಯಿಂದ 3 ಜನರನ್ನು ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡ್ತೀವಿ. ಆ 3 ಜನರಿಗೆ ಮುಂದಿನ ಭಾನುವಾರ ಮತ್ತೊಂದು ಪರೀಕ್ಷೆಯನ್ನು ಮಾಡ್ತೀವಿ. ಇವತ್ತು ವೆರಿ ಕ್ರೂಷಿಯಲ್, ನೀವು ಒಂದು ಜಿಲ್ಲೆಗೆ 3 ಜನ ಆಯ್ಕೆ ಆಗಬೇಕಾಗುತ್ತೆ. ಹಾಗಾಗಿ ಪ್ರಶ್ನೆಗಳನ್ನ ನಿಧಾನವಾಗಿ ಓದ್ಕೊಳ್ಳಿ, ಅದನ್ನು ಅಟೆಂಡ್ ಮಾಡಿ. ಏನಾದ್ರು ತಮಗೆ ಡೌಟ್ ಬಂದರೆ ನಾವು ನಮ್ಮ ಅಕಾಡೆಮಿಕ್ ಕೋಆರ್ಡಿನೇಟ್ರ್ ನಂಬರ್ ಕೊಟ್ಟಿರ್ತೀವಿ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಎಲ್ಲರಿಗೂ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.